ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾಸ್ಕರ್ ಅವರೇ, ನಾವು ಕಲಾವಿದ್ರು. ಒಳಗಡೆ ಬೆಟ್ಟದಷ್ಟು ನೋವಿದ್ರು ಹೊರಗಡೆ ನಗೋ ಹಾಗೆ ನಟನೆ ಮಾಡ್ತೀವಿ. ನಿಮ್ ಜೊತೆ ಡ್ಯಾನ್ಸ್ ಮಾಡುವಾಗ ಎಷ್ಟೇ ಕಸಿವಿಸಿ ಅನ್ಸಿದ್ರು ಹಾಕಿರೋ ಬಣ್ಣಕ್ಕೆ ಮಾಡ್ತಿರೋ ಪಾತ್ರಕ್ಕೆ ನ್ಯಾಯ ಒದಗಿಸ್ತೀವಿ. ರಂಗು, ತಪ್ಪಾಯ್ತಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಜೊತೆ ಪಾತ್ರ ಮಾಡೋ ಇಂಟೆನ್ಷನ್ ಅಷ್ಟೇ ಬರಲಿಲ್ಲ. ತಪ್ಪು ಕಲ್ಪನೆ ಇಟ್ಕೊಂಡೇ ಬಂದೆ. ಆದರೆ ನನ್ನ ಬಿಹೇವಿಯರು ತಪ್ಪಾಗ್ತಿದೆ ಅಂತ ಈ ಮನೆ ಜನಕ್ಕೆ ಗೊತ್ತಿದ್ರು ಕೂಡ ಅವ್ರೇನು ಹೇಳಲಿಲ್ಲ. ಬೇರೆ ಯಾರಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕತ್ತಿಡ್ದು ಆಚೆ ತಳ್ಳಿರ್ತಿದ್ರು. ಆದ್ರೆ ಇವರೆಲ್ಲ ನನ್ನ ತಪ್ಪನ್ನ ನಾನೇ ತಿದ್ಕೊಳ್ಳಿ ಅಂತ ಸುಮ್ಮನಿದ್ರು. ಅದಕ್ಕೆ ನಾನು ನಿಮ್ಮೆಲ್ರಿಗೂ ಕೈ ಜೋಡಿಸಿ ಕ್ಷಮೆ ಕೇಳ್ತೀನಿ. ನಿನಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಅಯ್ಯೋ, ಬೇಡ ಬೇಡ, ನನ್ನ ಕಾಲಿಗೆ ಬೀಳ್ಬೇಡಿ. ಕಾಲಿಗೆ ಬೀಳಲೇಬೇಕು ಅನ್ನೋದಾದ್ರೆ ಮನೆಗೆ ಹೋಗಿ ನಿಮ್ಮ ತಾಯಿ ಕಾಲ್ಗೋ ಅಥವಾ ನಿಮ್ಮ ಅಕ್ಕ ತಂಗಿರ ಕಾಲ್ಗೋ ಬೀಳಿ. ಇನ್ ಮುಂದೆ ಯಾವುದೇ ಹೆಣ್ಮಕ್ಳು ಕೆಟ್ಟ ದೃಷ್ಟಿಲಿ ನೋಡಲ್ಲ ಅಂತ ಅವ್ರಿಗೆ ಮಾತು ಕೊಡಿ. ಎಂಥ ಮಾತುಗಳು ಹೇಳ್ಬಿಟ್ಟಮ್ಮ. ನಿನ್ನ ಮಾತು ಕೇಳಿ ನನಗೂ ನಿನ್ನಂತ ತಂಗಿರಬಾರ್ದಾಗಿತ್ತ ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ಅನ್ಸೋದೇನು ಸರ್, ನಮ್ಮ ರಂಗುನ ತಂಗಿ ಅಂದ್ಕೊಳ್ಳಿ. ಆದರೆ ಇದು ಪಾತ್ರ ಅಲ್ಲ, ಜೀವನ. ನಿನ್ನ ಮನ್ಸಲ್ಲಿ ಇಷ್ಟು ನೋವಿಟ್ಕೊಂಡು ಹೇಗೆ ನಗ್ನಗ್ತಾ ಜೀವನ ಮಾಡ್ತಿದ್ಯಾ? ಅವಳ ಅಮ್ಮ ಹೇಳ್ಕೊಟ್ಟು ಪಾಠ ನಮ್ಮ. ಅವಳು ಇದನ್ನೆಲ್ಲ ಅನುಭವಿಸೇ ಬಂದವಳು. ಇದು ನಮ್ಮೊಬ್ಬರ ಕಥೆ ಅಲ್ಲ, ಕಲೆಯನ್ನು ನಂಬ್ಕೊಂಡು ತುಂಬ ಜನರ ಕಥೆನೇ ಇದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.